ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ನಾವು ಕಳೆದ ವಿಡಿಯೋದಲ್ಲಿ FDA ಸಾಮಾನ್ಯ ಕನ್ನಡ 2005ರ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡಿದ್ವಿ. ಈ ವಿಡಿಯೋದಲ್ಲಿ ನಾವು FDA 2005 ಸಾಮಾನ್ಯ ಕನ್ನಡ ಪರೀಕ್ಷೆಯಲ್ಲಿ ಕೇಳಿದಂಥ ಉಳಿದ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಗೆರೆ ಎಳೆದ ಭಾಗದಲ್ಲಿ ತಪ್ಪಿದೆ, ಅದಕ್ಕೆ ಸರಿ ಉತ್ತರವನ್ನು ಕೆಳಗೆ ಕೊಟ್ಟಿರುವುದರಿಂದ ಗುರುತಿಸಿ. ಅದರಲ್ಲಿ 1ನೇ ಪ್ರಶ್ನೆ, ರನ್ನನು ವಿಕ್ರಮಾರ್ಜುನ ವಿಜಯ ಎಂಬ ಕಾವ್ಯವನ್ನು ರಚಿಸಿದ್ದಾನೆ. ಇಲ್ಲಿ ವಿಕ್ರಮಾರ್ಜುನ ವಿಜಯ ಎನ್ನುವುದನ್ನು ಅಂಡರ್ಲೈನ್ ಮಾಡಿದ್ದಾರೆ. ಇದಕ್ಕೆ ಆಪ್ಷನ್ಸ್ ನೋಡೋಣ. ಎ ಶಾಂತಿಪುರಾಣ, ಬಿ ಸಾಹಸ ಭೀಮ ವಿಜಯ, ಸಿ ಭರತೇಶ ವೈಭವ, ಡಿ ವರ್ಧಮಾನ ಪುರಾಣ. ಈ ಶಾಂತಿ ಪುರಾಣವನ್ನು ರಚಿಸಿದವರು ಪನ್ನಾ ಕವಿ. ಇದು 16ನೇ ತೀರ್ಥಂಕರನಾದ ಶಾಂತಿನಾಥನ ಚರಿತ್ರೆ ಇದಾಗಿದೆ. ದಾನ ಚಿಂತಾಮಣಿ ಎಂದು ಪ್ರಸಿದ್ಧಳಾದ ಅತಿಮೊಬ್ಬೆಯು ಇದರ 1000 ಪ್ರತಿಗಳನ್ನು ಮಾಡಿ ಹಂಚಿದ್ದಾಳೆಂದು ಪ್ರತೀತಿ ಇದೆ. ಇನ್ನು 3ನೇದು ಭರತೇಶ ವೈಭವ. ಇದನ್ನು ಬರೆದಂಥವರು ರತ್ನಾಕರ ವರ್ಣಿ. ಇದು ಜೈನರ ಮೊದಲ ಚಕ್ರವರ್ತಿಯಾದಂಥ ಭರತೇಶ್ವರನ ಜೀವನ ಚರಿತ್ರೆ ಆಗಿದೆ. ಭೋಗ ಯೋಗಗಳ ಸಮನ್ವಯವೇ ಇದರ ವಿಶೇಷತೆ. ಇನ್ನು ಡಿ ವರ್ಧಮಾನ ಪುರಾಣ. ಇದನ್ನು ಬರೆದವರು 2ನೇ ನಾಗವರ್ಮ. ಇದನ್ನು ಮಹಾವೀರ ಚರಿತೆ ಅಂತಲೂ ಕರೀತಾರೆ. ಇನ್ನು ಉಳಿಯೋದು ಬಿ ಸಾಹಸ ಭೀಮ ವಿಜಯ. ಇದನ್ನು ಬರೆದವರು ರನ್ನ. ಇದನ್ನು ಗದಾಯುದ್ಧ ಅಂತಲೂ ಕರೀತಾರೆ. ತನ್ನ ಆಶ್ರಯದಾತನಾದಂಥ ಸತ್ಯಾಶ್ರಯನಿಗೆ ಭೀಮನನ್ನು ಇದರಲ್ಲಿ ಹೋಲಿಸ್ತಾನೆ. ಇದು ಸಿಂಹಾವಲೋಕನ ಕ್ರಮದಿಂದ ಹೇಳಿರ್ತಕ್ಕಂಥ ಒಂದು ಕೃತಿಯಾಗಿದೆ ಇದು. ಇನ್ನು ನಾವು ವಿಕ್ರಮಾರ್ಜುನ ವಿಜಯರ ಬಗ್ಗೆ ನೋಡೋದಾದರೆ, ವಿಕ್ರಮಾರ್ಜುನ ವಿಜಯ ಇದನ್ನು ಪಂಪ ಭಾರತ ಅಂತಲೂ ಕರೀತಾರೆ. ಇದನ್ನು ಬರೆದವರು ಪಂಪ. ಪಂಪನು ತನ್ನ ಆಶ್ರಯದಾತನಾದ ಹರಿಕೇಸರಿಯನ್ನು ಅರ್ಜುನನೊಂದಿಗೆ ಸಮೀಕರಿಸಿ ಇದನ್ನು ಬರೆದಿದ್ದಾನೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ರನ್ನನು ಸಾಹಸ ಭೀಮ ವಿಜಯ ಎಂಬ ಕೃತಿಯನ್ನು ಎಂಬ ಕಾವ್ಯವನ್ನು ರಚಿಸಿದ್ದಾನೆ. 2ನೇ ಪ್ರಶ್ನೆ, ಅಕ್ರೂರ ಚರಿತೆ ಕಾವ್ಯವನ್ನು ಬರೆದವನು ಕವಿ ಕಾಮ. ಆಪ್ಷನ್ಸು ಎ ಜಗನ್ನಾಥದಾಸ, ಬಿ ಸೋಮನಾಥ ಕವಿ, ಸಿ ಕನಕದಾಸ, ಡಿ ಭಾಸ್ಕರ ಕವಿ. ಜಗನ್ನಾಥದಾಸರು ಜಗನ್ನಾಥ ವಿಠಲ ಎಂಬ ಅಂಕಿತ ನಾಮದೊಂದಿಗೆ ಹರಿಕಥಾಮೃತ ಸಾರ ಎಂಬ ಕಾವ್ಯವನ್ನು ರಚಿಸ್ತಾರೆ. ಇನ್ನು ಆಪ್ಷನ್ ಸಿ ಕನಕದಾಸರು ನಮಗೆಲ್ಲರಿಗೂ ತಿಳಿದೇ ಇರೋ ಹಾಗೆ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರಾದ ಇವರು ವ್ಯಾಸರಾಯರ ಶಿಷ್ಯಂದರು. ಇವರು 4 ಕಾವ್ಯಗಳನ್ನು ರಚಿಸ್ತಾರೆ. ಅದರಲ್ಲಿ ಮೋಹನ ತರಂಗಿಣಿ, ನಳಚರಿತ್ರೆ, ಹರಿಭಕ್ತ ಸಾರ ಮತ್ತು ರಾಮಧಾನ್ಯ ಚರಿತೆ ಅನ್ನೋದಾಗಿದೆ. ಇನ್ನು ಡಿ ಭಾಸ್ಕರ ಕವಿ, ಇವರು ಜೈನ ಕವಿಯಾಗಿದ್ದು ಇವರು ಜೀವಂದರ ಚರಿತೆ ಎಂಬ ಭಾಮಿನಿ ಷಟ್ಪದಿಯಲ್ಲಿ ಕಾವ್ಯವನ್ನು ರಚಿಸ್ತಾರೆ. ಇನ್ನು ಹಾಗಾಗಿ ಉಳಿದಂಥ ಆಪ್ಷನ್ ಬಿ ಸೋಮನಾಥ ಕವಿಯ ಅಕ್ರೂರ ಚರಿತೆ. ಅಕ್ರೂರ ಎಂಬುವನು ಕಂಸನ ಅಷ್ಟಮಂತ್ರಿಗಳಲ್ಲಿ ಒಬ್ಬನಾಗಿರ್ತಾನೆ. ಇವನು ಕಂಸನ ಅಪ್ಪಣೆಯಂತೆ ಬಲರಾಮ ಕೃಷ್ಣರನ್ನು ಮಧುರೆಗೆ ಕರೆತರುವಾಗ ಯಮುನೆಯಲ್ಲಿ ಸ್ನಾನ ಮಾಡ್ತಾ ಇರುವಾಗ ಇವನಿಗೆ ಕೃಷ್ಣ ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ. ದ್ರೌಪದಿ ಸ್ವಯಂವರದ ಕಾಲದಲ್ಲೂ ಸಹ ಇವನು ಹೋಗಿರ್ತಾನೆ. ಪಾಂಡವರು ಅಜ್ಞಾತವಾಸ ಮುಗಿಸಿ ಉಪಪ್ಲಾವ್ಯ ಎಂಬ ನಗರದಲ್ಲಿ ವಾಸವಿದ್ದಾಗ ಅವರಲ್ಲೂ ಸಹ ಹೋಗಿರ್ತಾನೆ. ಇದು ಒಂದು ಕನ್ನಡದ ಷಟ್ಪದಿ ಕಾವ್ಯವಾಗಿದೆ. ಇನ್ನು ಕವಿ ಕಾಮನ ಬಗ್ಗೆ ನಾವು ನೋಡೋದಾದರೆ, ಕವಿ ಕಾಮನ ಕನ್ನಡದಲ್ಲಿ ಮೊದಲ ಬಾರಿಗೆ ರಸ ಪ್ರಕರಣ ವಿಷಯವನ್ನು ವಿಸ್ತಾರವಾಗಿ ಗ್ರಂಥ ರಚನೆ ಮಾಡಿದಂಥ ಖ್ಯಾತಿ ಇವನಿಗೆ ಸಲ್ಲುತ್ತೆ. ಶೃಂಗಾರ ರತ್ನಾಕರ ಎಂಬುದು ಇವನ ಗ್ರಂಥ. ಇದಕ್ಕೆ ರಸವಿವೇಕ ಎಂಬ ಇನ್ನೊಂದು ಹೆಸರು ಸಹ ಇದೆ. ಹಾಗಾಗಿ ಅಕ್ರೂರ ಚರಿತೆ ಎಂಬ ಕಾವ್ಯವನ್ನು ಬರೆದವನು ಬಿ ಸೋಮನಾಥ ಕವಿ ಆಗುತ್ತದೆ. 3ನೇ ಪ್ರಶ್ನೆ, ಮಾತೆಂಬುದು ಜ್ಯೋತಿರ್ಲಿಂಗ. ಇದು ಸಿದ್ಧರಾಮನ ವಚನದ ಒಂದು ಸಾಲು. ಇಲ್ಲಿ ಸಿದ್ಧರಾಮ ಅನ್ನೋದಕ್ಕೆ ನಾವು ಏನಾಗಿದೆ ಇದನ್ನು ಟಿಕ್ ಮಾಡಿದ್ದೀವಿ. ಹಾಗಾಗಿ ಇದಕ್ಕೆ ಆಪ್ಷನ್ ನೋಡೋದಾದರೆ ಅಂಬಿಗರ ಚೌಡಯ್ಯ, ಅಕ್ಕ ಮಹಾದೇವಿ, ಬಸವಣ್ಣ, ಅಲ್ಲಮ ಪ್ರಭು. ಅಂಬಿಗರ ಚೌಡಯ್ಯ ಎನ್ನುವರು ಬಸವಣ್ಣನವರ ನಿಕಟ ಪಾಲಕನಾಗಿರ್ತಾರೆ. ಇವರು ಅಂಬಿಗರ ಚೌಡಯ್ಯ ಎಂಬ ಅಂಕಿತ ನಾಮದೊಂದಿಗೆ ವಚನಗಳನ್ನು ರಚಿಸ್ತಾರೆ. ಇವರ ಒಂದು ಜನಪ್ರಿಯವಾದ ವಚನ, ಬಡತನಕ್ಕೆ ಉಣ್ಣುವ ಚಿಂತೆ, ಉಣ್ಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ ಎನ್ನುವುದು ಇವರ ಜನಪ್ರಿಯ ವಚನವಾಗಿದೆ. ಇನ್ನು ಆಪ್ಷನ್ ಬಿ ಅಕ್ಕ ಮಹಾದೇವಿ. ಇವರು ಕನ್ನಡದ ಮೊದಲ ಕವಿಯತ್ರಿಯಾಗಿರ್ತಾರೆ. ಇವರು
ಶ್ರೀ ಚನ್ನ ಮಲ್ಲಿಕಾರ್ಜುನ ಎಂಬುವ ಅಂಕಿತನಾಮದೊಂದಿಗೆ ವಚನಗಳನ್ನು ರಚಿಸ್ತಾರೆ. ಇವರು 67 ತ್ರಿಪದಿಗಳನ್ನು ಒಳಗೊಂಡ ಯೋಗಾಂಗ ತ್ರಿವದಿ ಎಂಬ ಗ್ರಂಥವನ್ನು ರಚಿಸ್ತಾರೆ. ಇನ್ನು 12ನೇ ಶತಮಾನದಲ್ಲಿದ್ದ ಬಸವಣ್ಣನವರು ಪ್ರಸಿದ್ಧ ವಚನಕಾರ, ಸಮಾಜ ಸುಧಾರಕ. ಇವರು ಕರ್ನಾಟಕದಲ್ಲಿ ನಡೆದ ಸಾಮಾಜಿಕ ಮತ್ತು ಧಾರ್ಮಿಕ ಮಹಾಕ್ರಾಂತಿಯ ನೇತಾರರಾಗಿರ್ತಾರೆ. ಇವರು ಕೂಡಲ ಸಂಗಮ ಎಂಬ ಅಂಕಿತನಾಮದೊಂದಿಗೆ ವಚನಗಳನ್ನು ರಚಿಸಿರೋದು ನಮಗೆಲ್ಲರಿಗೂ ಗೊತ್ತೇ ಇದೆ. ಇನ್ನು ಆಪ್ಷನ್ ಡಿ ಅಲ್ಲಮ ಪ್ರಭು. ಇವರು ಮಾತೆಂಬುದು ಜ್ಯೋತಿರ್ಲಿಂಗ ಎನ್ನುವುದು ಇವರ ವಚನದ ಒಂದು ಸಾಲಾಗಿದೆ. ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ ಅನ್ನೋದಾಗಿದೆ. ಹಾಗೆ ಇವರು ಅನುಭವ ಮಂಟಪದ ಅಧ್ಯಕ್ಷರಾಗಿರ್ತಾರೆ. ಬಸವಣ್ಣನವರು ಇವರಿಗಾಗಿ ಶೂನ್ಯ ಸಿಂಹಾಸನ ನಿರ್ಮಾಣವನ್ನು ಮಾಡ್ತಾರೆ. ಗುಹೇಶ್ವರ ಎಂಬುದು ಇವರ ವಚನಗಳ ಅಂಕಿತನಾಮ ಆಗಿದೆ. ಹಾಗೆ ಇವರ ಇನ್ನೂ ಕೆಲವು ಪ್ರಸಿದ್ಧವಾದ ವಚನಗಳು ಅಂದರೆ ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಹೊನ್ನು ಮಣ್ಣು ಹೆಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಎಂಬುದಾಗಿದೆ. ಅದೇ ರೀತಿ ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಣದಿಂದ ಸಂಬಂಧವಯ್ಯ ಅನ್ನೋದು ಇದೆ. ಅದೇ ರೀತಿ ಇನ್ನೊಂದು ಬಹಳ ಜನಪ್ರಿಯವಾದ ವಚನ ಅಂದರೆ ಕೊಟ್ಟ ಕುದುರೆಯನ್ನು ಏರಲಾರದವ ಮತ್ತೊಂದು ಕುದುರೆಯ ಬಯಸುವವರು ವೀರರೂ ಅಲ್ಲ ಧೀರರೂ ಅಲ್ಲ ಎಂಬುದು ಇವರ ವಚನ ಆಗಿದೆ. ಇನ್ನು ನಾವು ಸಿದ್ದರಾಮ ಇವ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಇವರು ಸಿದ್ದರಾಮರು ಶೂನ್ಯ ಸಿಂಹಾಸನದ 3ನೇ ಪೀಠಾಧಿಕಾರಿಗಳು ಇವರಾಗಿರ್ತಾರೆ. ಹಾಗಾಗಿ ಮಾತೆಂಬುದು ಜ್ಯೋತಿರ್ಲಿಂಗ ಎಂಬುದು ಅಲ್ಲಮ ಪ್ರಭುಗಳ ವಚನದ ಒಂದು ಸಾಲು ಆಗಿದೆ. 4ನೇ ಪ್ರಶ್ನೆ, ನಿರಂಜನರು ನವ್ಯ ಸಾಹಿತ್ಯದ ಪ್ರವರ್ತಕರು. ಆಪ್ಷನ್ಸು ನವೋದಯ ಸಾಹಿತ್ಯ, ಬಿ ಬಂಡಾಯ ಸಾಹಿತ್ಯ, ಸಿ ಪ್ರಗತಿಶೀಲ ಸಾಹಿತ್ಯ, ಡಿ ದಲಿತ ಸಾಹಿತ್ಯ. ಈಗ ನಾವು ಸಾಹಿತ್ಯದ ಪ್ರಕಾರದಲ್ಲಿ ನೋಡೋದಾದರೆ ಈ ನವೋದಯ ಸಾಹಿತ್ಯದ ಪ್ರವರ್ತಕರು BM ಶ್ರೀ, ತೀನಂ ಶ್ರೀ, ಬೇಂದ್ರೆ, ಕಾರಂತರು, ಮಾಸ್ತಿ, ಕುವೆಂಪು, GS ಶಿವರುದ್ರಪ್ಪರವರು ಮುಂತಾದವರು ಆಗಿರ್ತಾರೆ. ಇನ್ನು ಬಂಡಾಯ ಮತ್ತು ದಲಿತ ಸಾಹಿತ್ಯದ ಪ್ರವರ್ತಕರು ಅಂದರೆ ಸಿದ್ಧಲಿಂಗಯ್ಯ, ಕಾಳೇಗೌಡ, ನಾಗವಾರ, ಚಂಪಾ ಮುಂತಾದವರು ಆಗಿರ್ತಾರೆ. ಇನ್ನು ಪ್ರಗತಿಶೀಲ ಸಾಹಿತ್ಯದ ಬಗ್ಗೆ ನೋಡೋದಾದರೆ ಇದರ ಪ್ರವರ್ತಕರು ಅನಕರು, ನಿರಂಜನ, ಚದುರಂಗ, ತಾರಾಸು, ಬಸವರಾಜ ಕಟ್ಟಿಮನಿ ಮುಂತಾದವರು ಆಗಿರ್ತಾರೆ. ಹಾಗಾಗಿ ನಿರಂಜನರು ಪ್ರಗತಿಶೀಲ ಸಾಹಿತ್ಯದ ಪ್ರವರ್ತಕರು ಆಗಿರ್ತಾರೆ. ಇನ್ನು ನವ್ಯ ಸಾಹಿತ್ಯದ ಪ್ರವರ್ತಕರ ಬಗ್ಗೆ ನಾವು ಹೇಳೋದಾದರೆ ನವ್ಯ ಸಾಹಿತ್ಯದ ಪ್ರತಿಪಾದಕರಲ್ಲಿ ಪ್ರಮುಖರಾದವರು ಗೋಪಾಲಕೃಷ್ಣ ಅಡಿಗರು, ಅದೇ ರೀತಿ ಗೋಕಾಕರು, ರಾಮಾನುಜಂ, ತೇಜಸ್ವಿ, ಲಂಕೇಶ್, ಅನಂತಮೂರ್ತಿ, ಶಾಂತಿನಾಥ ದೇಸಾಯಿ ಮುಂತಾದವರು ಆಗಿರ್ತಾರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ನಿರಂಜನರು ಪ್ರಗತಿಶೀಲ ಸಾಹಿತ್ಯದ ಪ್ರವರ್ತಕರು ಆಗಿದ್ದಾರೆ. ಸಾವಿರಾರು ನದಿಗಳು ಕವಿತೆಯನ್ನು ಬರೆದವರು ಡಾಕ್ಟರ್ ಅರವಿಂದ ಮಾಲಗತ್ತಿ. ಅರವಿಂದ ಮಾಲಗತ್ತಿ ಅನ್ನೋದು ಅಂಡರ್ಲೈನ್ ಮಾಡಿದ್ದಾರೆ. ಹಾಗಾಗಿ ನಾವು ಅವರು ಅರವಿಂದ ಮಾಲಗತ್ತಿ ಬಗ್ಗೆ ನೋಡೋದಾದರೆ ಇವರು ಮೂಗನಿಗೆ ಬಾಯಿ ಬಂದಾಗ, ಕಪ್ಪು ಕಾವ್ಯ, 3ನೇ ಕಣ್ಣು ಎಂಬ ಕವನ ಸಂಕಲನವನ್ನು ಬರೀತಾರೆ. ಇವರು ಗೌರ್ಮೆಂಟ್ ಬ್ರಾಹ್ಮಣ ಎಂಬುದು ಇವರ ಆತ್ಮಕಥೆ ಆಗಿದೆ. ಹಾಗಾಗಿ ಸಾವಿರಾರು ನದಿಗಳು ಎಂಬ ಒಂದು ಕವನ ಇದೆಯಲ್ಲ ಅದು ಡಾಕ್ಟರ್ ಸಿದ್ಧಲಿಂಗಯ್ಯನವ್ರದ್ದಾಗಿದೆ. ಇವರು ಹೊಲೆ ಮಾದಿಗರ ಹಾಡು, ಕಪ್ಪು ಹಾಡಿನ ಹಾಡು, ಅಲ್ಲೇ ಕುಂತವರು ಎನ್ನುವುದು ಇವರ ಇತರ ಕವನ ಸಂಕಲನ ಆಗಿದೆ. ಇವರು ಬಹಳ ಜನಪ್ರಿಯವಾದ ಒಂದು ಕವನ ಅಂದರೆ ಇಕ್ರಲ ಒದಿರ್ಲ ಈ ನನ್ನ ಮಕ್ಕಳ ಚರ್ಮ ಎಬ್ರಲ್ಲ, ದೇವ್ರು ಒಬ್ಬರೇ ಅಂತಾರೆ, ಓಣಿಗೊಂದು ಥರ ಗುಡಿ ಕಟ್ಟವ್ರೆ, ಎಲ್ಲರೂ ದೇವ್ರ ಮಕ್ಕಳು ಅಂತಾರೆ ಅನ್ನೋದು ಇವರೊಂದು ಜನಪ್ರಿಯ ಕವನ ಆಗಿದೆ. ಹಾಗಾಗಿ ಸಾವಿರಾರು ನದಿಗಳು ಕವಿತೆಯನ್ನು ಬರೆದವರು ಡಾಕ್ಟರ್ ಸಿದ್ಧಲಿಂಗಯ್ಯ ಆಗಿದೆ. ಮುಂದಿನ ರೀತಿಯ ಪ್ರಶ್ನೆಗಳು ಬಿಟ್ಟ ಸ್ಥಳದ ರೀತಿಯ ಪ್ರಶ್ನೆಗಳಾಗಿರ್ತವೆ. ಹಾಗಾಗಿ 6ನೇ ಪ್ರಶ್ನೆ, ಕನ್ನಡದ ಮೊಟ್ಟಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ, ಇದರ ಸಂಪಾದಕರು ಡ್ಯಾಶ್. ಇದಕ್ಕೆ ಸರಿಯಾದ ಉತ್ತರ ಮಂಗಳೂರು ಸಮಾಚಾರ ಇದರ ಪತ್ರಿಕೆಯ ಸಂಪಾದಕರು ಜರ್ಮನಿಯ ಬಾಸಲ್ ಮಿಷನ್ನ ಕ್ರೈಸ್ತ ಧರ್ಮ ಪ್ರಚಾರಕರಾದ ರೆವರೆಂಡ್ ಹರ್ಮನ್ ಫ್ರೆಡ್ರಿಕ್ ಮೋಗ್ಲಿಂಗ್ ರವರು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಈ ಪತ್ರಿಕೆ 1843ರಲ್ಲಿ ಪ್ರಾರಂಭ ಮಾಡಲಾಗುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಿ ಮೋಗ್ಲಿಂಗ್ ಅನ್ನೋದು ಆಗಿದೆ. 7ನೇ ಪ್ರಶ್ನೆ, ಮುಂಗಾಲು ಎಂಬುದು ಡ್ಯಾಶ್ ಸಮಾಸ. ತತ್ಪುರುಷ ಸಮಾಸ, ಬಹುರ್ವೀಹಿ ಸಮಾಸ, ಅಂಶಿ ಸಮಾಸ, ಕರ್ಮಧಾರೆಯ ಸಮಾಸ. ಇಲ್ಲಿ ಮುಂಗಾಲು ಅನ್ನೋದನ್ನು ನಾವು ವಿಗ್ರಹವಾಕ್ಯವಾಗಿ ಬರೆದಾಗ ಕಾಲಿನ ಪ್ಲಸ್ ಮುಂದು ಮುಂಗಾಲು ಆಗುತ್ತದೆ. ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಪೂರ್ಣ ಒಂದು ವಸ್ತುವನ್ನು ಹೇಳುವ ಪದವು ಆ ವಸ್ತುವಿನ ಒಂದು ಭಾಗವನ್ನು ಅಂದರೆ ಅಂಶವನ್ನು ಹೇಳುವ ಪದದೊಡನೆ ಕೂಡಿ ಆಗಿರೋದ್ರಿಂದ ಈ ಸಮಾಸವನ್ನು ನಾವು ಅಂಶಿ ಸಮಾಸ ಅಂತ ಹೇಳ್ಬೋದು. ಹಾಗಾಗಿ ಮುಂಗಾಲು ಎಂಬುದು
ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿದೆ. ಇನ್ನು ಇದೇ ರೀತಿ ಒಂದು ಉದಾಹರಣೆ ನೋಡೋದಾದರೆ ಕಾಲಿನ ಪ್ಲಸ್ ಇಂದು ಇಂಗಾಲು, ಮನೆಯ ಪ್ಲಸ್ ಒಳಗೆ ಒಳಮನೆ, ಕೈಯ ಪ್ಲಸ್ ಅಂಗ ಅಂಗೈ, ಕಾಲಿನ ಪ್ಲಸ್ ಅಂಗ ಅಂಗಾಲು, ತಲೆಯ ಹಿಂದು ಹಿಂದೆಲೆ, ದಾರಿಯ ನಡು ನಡುದಾರಿ ಮುಂತಾದವು ಆಗಿದವು. 8ನೇ ಪ್ರಶ್ನೆ, ಊರನ್ನು ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ. ಆಗಮ ಸಂಧಿ, ಲೋಪಸಂಧಿ, ಆದೇಶ ಸಂಧಿ, ಸಂಧಿ ಕಾರ್ಯ ನಡೆದಿಲ್ಲ. ಊರನ್ನು ಅನ್ನೋ ಪದವನ್ನು ನಾವು ಬಿಡಿಸಿದಾಗ ಊರು ಪ್ಲಸ್ ಅನ್ನು ಊರನ್ನು ಅಂತ ಆಗುತ್ತೆ. ಅಂದರೆ ಪೂರ್ವ ಪದದಲ್ಲಿ ಊರು ಊ ಅನ್ನೋದು ಸ್ವರ ಬರುತ್ತೆ, ಅದು ಸಂಧಿ ಪದದಲ್ಲಿ ಲೋಪ ಆಗುತ್ತೆ. ಹಾಗಾಗಿ ಇಲ್ಲಿ ಇದನ್ನು ನಾವು ಊಕಾರ ಲೋಪಸಂಧಿ ಅಂತ ಕರಿಬೋದು. ಹಾಗಾಗಿ ಊರನ್ನು ಎನ್ನುವುದು ಲೋಪಸಂಧಿ ಆಗಿದೆ. 9ನೇ ಪ್ರಶ್ನೆ, ಕನ್ನಡಿಗ ಎಂಬ ಪದ ಡ್ಯಾಶ್ಗೆ ಉದಾಹರಣೆ. ಕೃದಂತನಾಮ, ಕೃದಂತ ಭಾವನಾಮ, ತದ್ದಿತಾಂತನಾಮ, ನಾಮಪದ. ಕನ್ನಡಿಗ ಎನ್ನುವುದು ಇದು ತದ್ದಿತಾಂತ ನಾಮಕ್ಕೆ ಉದಾಹರಣೆ ಆಗಿದೆ. ಅಂದರೆ ಇಲ್ಲಿ ನಾಮಪದಗಳ ಮೇಲೆ ಬೇರೆ ಬೇರೆ ಅರ್ಥದಲ್ಲಿ ಬೇರೆ ಬೇರೆ ತದ್ದಿತಾ ಪ್ರತ್ಯಯಗಳು ಸೇರಿ ತದ್ದಿತಾಂತ ನಾಮಗಳಾಗ್ತವೆ. ಅಂದರೆ ವ್ಯಕ್ತಿ ಅಥವಾ ವಸ್ತುವಿನ ಶೀಲ, ಸ್ವಭಾವ, ವೃತ್ತಿ, ರಚನೆ ಇತ್ಯಾದಿಗಳನ್ನು ಆಧರಿಸಿ ಕೆಲವು ನಾಮರೂಪಗಳು ಸಿದ್ಧಿಸ್ತವೆ. ಇವುಗಳೇ ತದ್ದಿತಾಂತ ನಾಮಗಳು. ಇಲ್ಲಿ ನಾಮಪದಗಳು ಬೇರೆ ಬೇರೆ ಅರ್ಥದಲ್ಲಿ ಅಂದರೆ ಗಾರ, ಈಗ, ವಂತ, ಅಡಿಗ ಮುಂತಾದವು ತದ್ದಿತಾಂತ ಪ್ರತ್ಯಯಗಳು ಸೇರಿಕೊಂಡು ತದ್ದಿತಾಂತ ನಾಮಗಳು ಆಗ್ತವೆ. ಉದಾಹರಣೆ, ಕನ್ನಡವನ್ನು ಬಲ್ಲವನು ಕನ್ನಡಿಗ, ಈಗ ಅನ್ನೋ ಒಂದು ಪ್ರತ್ಯಯ ತದ್ದಿತಾಂತ ಪ್ರತ್ಯಯ ಬಂದಿದೆ. ಅದೇ ರೀತಿ ಹಣವನ್ನು ಉಳ್ಳವನು ಹಣವಂತ, ಲೆಕ್ಕವನ್ನು ಬಲ್ಲವನು ಲೆಕ್ಕಿಗ, ಜೂಜನ್ನು ಆಡುವವನು ಜೂಜಾಳಿ, ಲಂಚವನ್ನು ಪಡೆಯುವವನು ಲಂಚಗುಳಿ ಮುಂತಾದವು ಆಗಿರ್ತವೆ. ಹಾಗಾಗಿ ಕನ್ನಡಿಗ ಎಂಬ ಪದಕ್ಕೆ ಉದಾಹರಣೆ ತದ್ದಿತಾಂತ ನಾಮ ಆಗಿದೆ. 10ನೇ ಪ್ರಶ್ನೆ, ರಾಮನ ಎನ್ನುವಲ್ಲಿ ಡ್ಯಾಶ್ ವಿಭಕ್ತಿ ಪ್ರತ್ಯಯವಿದೆ. ಎ ದ್ವಿತೀಯ, ಬಿ ಷಷ್ಠಿ, ಸಿ ಚತುರ್ಥಿ, ಡಿ ಸಪ್ತಮಿ. ಇನ್ನು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನೋಡೋದಾದರೆ ನಾವು ಪ್ರಥಮ ವಿಭಕ್ತಿಯನ್ನು ಹೂ ಅಂತನೂ, ದ್ವಿತೀಯ ವಿಭಕ್ತಿಯನ್ನು ಅನ್ನು ಅಂತನೂ, ತೃತೀಯ ವಿಭಕ್ತಿ ಇಂದ ಅಂತನೂ, ಚತುರ್ಥಿ ವಿಭಕ್ತಿ ಗೆ ಇಕ್ಕೆ ಅಂತನೂ, ಪಂಚಮಿ ವಿಭಕ್ತಿ ಇಂದ ದೆಸೆಯಿಂದ ಅಂತನೂ, ಷಷ್ಠಿ ವಿಭಕ್ತಿ ಆ, ಸಪ್ತಮಿ ವಿಭಕ್ತಿ ಅಲ್ಲಿ, ಸಂಬೋಧನಾ ವಿಭಕ್ತಿ ಎ ಇರ ಅನ್ನೋದಾಗುತ್ತೆ. ಹಾಗಾಗಿ ರಾಮನ ಅಂದರೆ ಆ ಅನ್ನೋದಿದೆ. ಹಾಗಾಗಿ ಇದು ಷಷ್ಠಿ ವಿಭಕ್ತಿ ಆಗುತ್ತದೆ. 11ನೇ ಪ್ರಶ್ನೆ, ಕಲ್ಲು ಮಂಟಪ ಎಂಬುದರ ವಿಗ್ರಹ ರೂಪ. ಕಲ್ಲು ಮಂಟಪ, ಕಲ್ಲಿನ ಮಂಟಪ, ಕಲ್ಲಿಗೆ ಮಂಟಪ, ಸಮಾಸ ಕ್ರಿಯೆ ಇಲ್ಲ. ಇಲ್ಲಿ ವಿಗ್ರಹ ವಾಕ್ಯ ಅಂದರೆ ಸಮಾಸ ಪದವನ್ನು ಬಿಡಿಸಿ ಬರೆಯುವುದು ಅಂತ ಆಗುತ್ತೆ. ಹಾಗಾಗಿ ಕಲ್ಲು ಮಂಟಪ ಎನ್ನುವುದನ್ನು ನಾವು ಕಲ್ಲಿನ ಪ್ಲಸ್ ಮಂಟಪ ಅಂತ ಬರೀಬೋದಾಗುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಿ ಕಲ್ಲಿನ ಪ್ಲಸ್ ಮಂಟಪ, ಕಲ್ಲಿನ ಮಂಟಪ ಆಗುತ್ತದೆ. 12ನೇ ಪ್ರಶ್ನೆ, ಹಣ್ಣು ಹಂಪಲು ಇದಕ್ಕೆ ಉದಾಹರಣೆ. ಜೋಡು ನುಡಿ, ಅನುಕರಣ, ಅಪಪ್ರಯೋಗ, ಪ್ರತಿಧ್ವನಿ ಪದಕ್ಕೆ. ಇದಕ್ಕೆ ಸರಿಯಾದ ಉತ್ತರ ಹಣ್ಣು ಹಂಪಲು ಅನ್ನೋದು ಜೋಡಿ ನುಡಿಗೆ ಉದಾಹರಣೆ ಆಗಿದೆ. ಅಂದರೆ ನಾವು ಕೆಲವೊಮ್ಮೆ ನಮ್ಮ ಮಾತಿನಲ್ಲಿ ಬರವಣಿಗೆಯಲ್ಲಿ ಒಂದಕ್ಕೊಂದು ಪೂರಕವಾದ ಅಥವಾ ವಿರುದ್ಧವಾದ ಎರಡೆರಡು ಪದಗಳನ್ನು ನಾವು ಜೋಡಿ ಮಾಡ್ತೇವೆ. ಆ ಎರಡೂ ಪದಗಳಿಗೂ ಅರ್ಥ ಇರುತ್ತೆ. ಅಂಥ ಪದಗಳನ್ನು ನಾವು ಜೋಡಿ ನುಡಿ ಅಂತೀವಿ. ಉದಾಹರಣೆ ಮನೆಮಠ, ಆಟಪಾಠ, ನೋವು ನಲಿವು, ಸುಖ ದುಃಖ, ಸೋಲು ಗೆಲುವು, ಬೆಟ್ಟ ಗುಡ್ಡ, ಹಳ್ಳ ಕೊಳ್ಳ, ಗಿಡ ಬಳ್ಳಿ, ಗಿಡ ಮರ, ತರುಲತೆ, ಕಾಡು ಮೇಡು, ತಿಂಡಿ ತೀರ್ಥ ಇಂಥದವು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಜೋಡು ನುಡಿ ಆಗಿದೆ. 13ನೇ ಪ್ರಶ್ನೆ, ಹರ್ಷ, ಆಶ್ಚರ್ಯ, ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಶಬ್ದಗಳ ಮುಂದೆ ಈ ಚಿಹ್ನೆ ಬರುತ್ತದೆ. ಅರ್ಧವಿರಾಮ, ಭಾವಸೂಚಕ, ಅಲ್ಪವಿರಾಮ, ಉದ್ಧರಣ ಚಿಹ್ನೆ. ಈಗ ಮೊದಲನೇ ಆಪ್ಷನ್ ಅರ್ಧವಿರಾಮ ಚಿಹ್ನೆ ತಗೊಳ್ಳೋದಾದರೆ ಇದನ್ನು ಅನೇಕ ಕ್ರಿಯಾಪದಗಳಿಗೆ ಕರ್ತೃಪದ ಒಂದೇ ಆಗಿದ್ದಾಗ ಆಗಾಗ ಉಪಯೋಗಿಸ್ತೀವಿ. ಸಂಯೋಜಿತ ಮುಂತಾದ ವಾಕ್ಯಗಳಲ್ಲಿ ವಾಕ್ಯವು ಪೂರ್ಣವಾಗದೆ ಅರ್ಧದಲ್ಲಿ ನಿಲ್ಲುತ್ತೆ. ಅಂಥ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಹಾಕಬೇಕು. ಪೂರ್ಣವಾಗದೆ ಅರ್ಧದಲ್ಲಿ ನಿಲ್ಲುವುದರಿಂದ ಇದಕ್ಕೆ ಅರ್ಧವಿರಾಮ ಅಂತ ಕರೀತಾರೆ. ಉದಾಹರಣೆ ಹೇಳೋದಾದರೆ, ನಾನು ದಾವಣಗೆರೆಗೆ ಹೊರಟೇನು, ಅಷ್ಟರಲ್ಲಿ ರಾಜು ಬಂದನು, ಆದ್ದರಿಂದ ನಾನು ಹೋಗಲಿಲ್ಲ ಅನ್ನೋದನ್ನು ನಾವು ಇಲ್ಲಿ ಅರ್ಧವಿರಾಮವನ್ನು ಉಪಯೋಗಿಸಬೇಕಾಗತ್ತೆ. ಇನ್ನು ಭಾವಸೂಚಕ ಅಂತಂದರೆ ಆಶ್ಚರ್ಯ, ತಿರಸ್ಕಾರ, ಕೋಪ, ದುಃಖ ಮುಂತಾದ ಭಾವನೆಗಳನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಭಾವಸೂಚಕ ಪದ. ಇನ್ನು ನಾವು ಅಲ್ಪ ವಿರಾಮದ ಬಗ್ಗೆ ನೋಡೋದಾದರೆ ಅಲ್ಪವಿರಾಮ ಚಿಹ್ನೆ ಮತ್ತು ಅರ್ಧವಿರಾಮದ ಚಿಹ್ನೆ ಬಗ್ಗೆ ನಾವು ಬಹಳ ಕನ್ಫ್ಯೂಸ್ ಮಾಡ್ಕೊಳ್ತೀವಿ. ಇಲ್ಲಿ ಅಲ್ಪವಿರಾಮ ಚಿಹ್ನೆ ಅಂದರೆ ಅನೇಕ ನಾಮಪದಗಳು ಒಟ್ಟಾಗಿ ಬಂದಾಗ ಈ ಚಿಹ್ನೆಯನ್ನು ಉಪಯೋಗಿಸ್ತೀವಿ. ಅಂದರೆ ಒಂದೇ ವಿಭಕ್ತಿಯ ಅನೇಕ ಪದಗಳನ್ನು ಹೇಳುವಾಗ ಹಾಗೂ ಕ್ರಿಯಾಪದ ಇರಬಾರ್ದು, ಅನೇಕ ವಾಕ್ಯಗಳನ್ನು ಹೇಳುವಾಗ ಈ ಚಿಹ್ನೆಯನ್ನು ಹೇಳ್ತೀವಿ. ಈ ಸಂದರ್ಭದಲ್ಲಿ ಅಲ್ಪಕಾಲ ನಾವು ವಿರಮಿಸೋದ್ರಿಂದ ಅಂದರೆ ವಾಕ್ಯದ ಮಧ್ಯೆ ಈ ಚಿಹ್ನೆಯನ್ನು ಅಲ್ಪವಿರಾಮ ಅಂತ ಕರಿತೀವಿ. ಉದಾಹರಣೆ, ರಾಮನು, ಸೀತೆಯು, ಲಕ್ಷ್ಮಣನು ಕಾಡಿಗೆ ಹೊರಟರು, ಈ ರೀತಿ ಬರುತ್ತೆ. ಇನ್ನು ಉದ್ಧರಣ ಚಿಹ್ನೆ ಅಂತಂದಾಗ ಯಾರಾದರೂ ಇನ್ನೊಬ್ರು ಹೇಳಿರೋ ಮಾತನ್ನು ಪುನರ್ ನಾವು ಉಚ್ಚರಿಸುವಾಗ ಅದನ್ನು ಸೂಚಿಸಲು ಈ ಚಿಹ್ನೆಯನ್ನು ಬಳಸ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಿ ಭಾವಸೂಚಕ ಪದ ಆಗಿದೆ.
ಇನ್ನು ಕೊನೆಯ ಪ್ರಶ್ನೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇದು ಈ ಅಲಂಕಾರಕ್ಕೆ ಉದಾಹರಣೆ. ರೂಪಕ, ಉಪಮಾನ, ದೃಷ್ಟಾಂತ ಅಲಂಕಾರ, ದೀಪಕ ಅಲಂಕಾರ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎನ್ನುವುದು ಇಲ್ಲಿ ಏನಾಗಿದೆ ಅಂದರೆ, ಎರಡು ಬೇರೆ ಬೇರೆ ವಾಕ್ಯಗಳಿದ್ದರೂ ಸಹ ಅರ್ಥ ಸಾದೃಶ್ಯದಿಂದ ಇವು ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಭಾವದಂತೆ ತೋರ್ತಾ ಇವೆ. ಅಂದರೆ ಇಲ್ಲಿ ಮಾತು ಬಲ್ಲವನಿಗೆ ಜಗಳ ಹೇಗಿರೋದಿಲ್ಲೋ ಊಟ ಬಲ್ಲವನಿಗೆ ರೋಗ ಇರೋದಿಲ್ಲ ಅಂತ ಎರಡೂ ಒಂದಕ್ಕೊಂದು ಬಿಂಬ ಪ್ರತಿಬಿಂಬದಂತೆ ತೋರ್ತಿವೆ. ಆದರೆ ಎರಡೂ ವಾಕ್ಯಗಳು ಬೇರೆ ಬೇರೆ ಆಗಿದ್ದಾವೆ. ಹಾಗಾಗಿ ಎರಡು ಬೇರೆ ಬೇರೆ ಉದಾಹರಣೆಯೊಂದಿಗೆ ಒಂದೇ ಅಂಶವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದಾರೆ. ಹಾಗಾಗಿ ಇದು ದೃಷ್ಟಾಂತ ಅಲಂಕಾರ ಆಗುತ್ತದೆ. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ 2005ರ FDA ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಯ ಪ್ರಶ್ನೋತ್ತರಗಳು. ನಾವು ಮುಂದಿನ ವಿಡಿಯೋ ಅಂದರೆ 2008ರ FDA ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಉತ್ತರಗಳನ್ನು ಬಿಡಿಸೋದರೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಮೂಲ್ಯ ಸಲಹೆಗಳನ್ನು ಕಾಮೆಂಟ್ ರೂಪದಲ್ಲಿ ನೀಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.